ಒಂದು ಸರ್ಕಾರ ಅಂತಂತಂದರೆ ಒಂದು ಅನುಭವ ಮಂಟಪ ಇದ್ದ ಹಾಗೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಕುವೆಂಪುರವರು ಬಹಳ ಚೆನ್ನಾಗಿ ನಮ್ಮ ಕನ್ನಡ ನಾಡಿನ ಬಗ್ಗೆ ಹೇಳಿದ್ದಾರೆ. ಶಾಂತಿಯ ತೋಟ ಆಗಬೇಕು ಅಂದರೆ ಸರ್ವ ಜನಾಂಗದರು ಸೇರಿಕೊಂಡಾಗ ಅದು ಶಾಂತಿಯ ತೋಟ ಆಗಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಶಾಸಕರಲ್ಲಿ ಕನಿಷ್ಠ 30ಕ್ಕಿಂತ ಹೆಚ್ಚು ಸಮುದಾಯದ ಪ್ರತಿನಿಧಿಗಳು ಶಾಸಕರಿದ್ದಾರೆ. ಕನಿಷ್ಠ ಪಕ್ಷ ಎಲ್ಲ ಸಮುದಾಯಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಸರ್ವ ಸಮುದಾಯಗಳನ್ನು ಪ್ರತಿನಿಧಿಸುವಂತಹ ಒಬ್ಬ ಸಚಿವರಲ್ಲಾಗಲಿಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಬೋವಿ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯದಡಿಯಲ್ಲಿ ಪರಿಶಿಷ್ಟ ಜಾತಿಯ ಮೂರನೇ ಅತಿ ದೊಡ್ಡ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಹಾಗೆ ಬಂಜಾರ ಸಮುದಾಯದರು ಕೂಡ ಈ ಪಕ್ಷ ಆಡಳಿತಕ್ಕೆ ಬರಲಿಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿ ಅವರನ್ನು ಕೂಡ ಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಸರ್ಕಾರದ ಪ್ರಮುಖರಾಗಿರುವಂತಹ ಈಗಿನ ಮುಖ್ಯಮಂತ್ರಿಗಳಾಗಿರೋ ಶಿವಕುಮಾರ್ ಅವ್ರಿಗೂ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯವ್ರಿಗೂ ಕಂಡು ನಾವು ಅದನ್ನು ಮನವರಿಕೆಯನ್ನು ಮಾಡಿ ಬಂದಿದ್ದೀವಿ. ಈರುವರು ಕೂಡ ಸಕಾರಾತ್ಮಕ ಸ್ಪಂದನೆಯನ್ನು ಮಾಡಿದರೆ ಬರುವ ದಿನಮಾನಗಳಲ್ಲಿ ಬೋವಿ ಸಮುದಾಯಕ್ಕೆ ಖಂಡಿತವಾಗಲೂ ಸಂಪುಟ ವಿಸ್ತರಣೆಯಲ್ಲಿ ಸಮುದಾಯದ ಒಬ್ಬರ ಪ್ರತಿನಿಧಿ ಸಚಿವರಾಗ್ತಾರೆ ಅನ್ನೋಂಥ ಭರವಸೆ ನಮಗಿದೆ. ಒಂದು ಸರ್ಕಾರ ಅಂತಂತಂದರೆ ಒಂದು ಅನುಭವ ಮಂಟಪ ಇದ್ದ ಹಾಗೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಕುವೆಂಪುರವರು ಬಹಳ ಚೆನ್ನಾಗಿ ನಮ್ಮ ಕನ್ನಡ ನಾಡಿನ ಬಗ್ಗೆ ಹೇಳಿದ್ದಾರೆ. ಶಾಂತಿಯ ತೋಟ ಆಗಬೇಕು ಅಂದರೆ ಸರ್ವ ಜನಾಂಗದರು ಸೇರಿಕೊಂಡಾಗ ಅದು ಶಾಂತಿಯ ತೋಟ ಆಗಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಶಾಸಕರಲ್ಲಿ ಕನಿಷ್ಠ 30ಕ್ಕಿಂತ ಹೆಚ್ಚು ಸಮುದಾಯದ ಪ್ರತಿನಿಧಿಗಳು ಶಾಸಕರಿದ್ದಾರೆ. ಕನಿಷ್ಠ ಪಕ್ಷ ಎಲ್ಲ ಸಮುದಾಯಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಸರ್ವ ಸಮುದಾಯಗಳನ್ನು ಪ್ರತಿನಿಧಿಸುವಂತಹ ಒಬ್ಬ ಸಚಿವರಲ್ಲಾಗಲಿಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಬೋವಿ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯದಡಿಯಲ್ಲಿ ಪರಿಶಿಷ್ಟ ಜಾತಿಯ ಮೂರನೇ ಅತಿ ದೊಡ್ಡ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಹಾಗೆ ಬಂಜಾರ ಸಮುದಾಯದರು ಕೂಡ ಈ ಪಕ್ಷ ಆಡಳಿತಕ್ಕೆ ಬರಲಿಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿ ಅವರನ್ನು ಕೂಡ ಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಸರ್ಕಾರದ ಪ್ರಮುಖರಾಗಿರುವಂತಹ ಈಗಿನ ಮುಖ್ಯಮಂತ್ರಿಗಳಾಗಿರೋ ಶಿವಕುಮಾರ್ ಅವ್ರಿಗೂ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯವ್ರಿಗೂ ಕಂಡು ನಾವು ಅದನ್ನು ಮನವರಿಕೆಯನ್ನು ಮಾಡಿ ಬಂದಿದ್ದೀವಿ. ಈರುವರು ಕೂಡ ಸಕಾರಾತ್ಮಕ ಸ್ಪಂದನೆಯನ್ನು ಮಾಡಿದರೆ ಬರುವ ದಿನಮಾನಗಳಲ್ಲಿ ಬೋವಿ ಸಮುದಾಯಕ್ಕೆ ಖಂಡಿತವಾಗಲೂ ಸಂಪುಟ ವಿಸ್ತರಣೆಯಲ್ಲಿ ಸಮುದಾಯದ ಒಬ್ಬರ ಪ್ರತಿನಿಧಿ ಸಚಿವರಾಗ್ತಾರೆ ಅನ್ನೋಂಥ ಭರವಸೆ ನಮಗಿದೆ.